ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಒಳಗಡೆ ಭಾರೀ ಸುದ್ದಿ ಆಗ್ತಾ ಇದ್ದದ್ದು ಮಂತ್ರಿಗಿರಿ ವಿಚಾರ, ಸಂಪುಟ ವಿಸ್ತರಣೆ ವಿಚಾರ. ಫೈನಲಿ ಈಗ ಆ ಶುಭಗಳಿಗೆ ಕೂಡಿ ಬಂದಂಗೆ ಕಾಣಿಸ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ದು ಆಯಿತು, ಬಂದಿದ್ದು ಆಯಿತು, ಎರಡೆರಡು ಸಲ ಹೋಗಿ ಬಂದಿದ್ದಾಯಿತು. ಆದರೆ ಇಲ್ಲಿವರೆಗೂ ಏನೂ ಆಗಿರಲಿಲ್ಲ. ಆದರೆ ಈಗ ಶುಭಗಳಿಗೆ ಕೂಡಿ ಬಂತ. 2 ಬಾರಿ ಬರಿಗೈಯಲ್ಲಿ ಡಿ ಕೆ ಶಿವಕುಮಾರ್ ಅವರು ವಾಪಸ್ ಬಂದಿದ್ದರು. 3ನೇ ಬಾರಿ ಪ್ರವಾಸಕ್ಕೆ ದೆಹಲಿಗೆ ಹೋಗೋದಕ್ಕೆ ಡಿ ಕೆ ಶಿವಕುಮಾರ್ ಸಿದ್ಧವಾಗಿದ್ದಾರೆ. ಇಂದು ಸಂಜೆ ದೆಹಲಿಗೆ ಸಿಎಂ DKಶಿ ಪ್ರಯಾಣ ಮಾಡ್ತಾರೆ. ನಾಳೆ ದೆಹಲಿಗೆ ಸಿದ್ದರಾಮಯ್ಯ, BK ಹರಿಪ್ರಸಾದ್ ಪ್ರಯಾಣ ಮಾಡ್ತಾ ಇದ್ದಾರೆ. ನಾಳೆ ರಾಹುಲ್ ಸೇರಿದಂತೆ ವರಿಷ್ಠರ ಜೊತೆಗೆ ಚರ್ಚೆ ಮಾಡುವಂಥ ಸಾಧ್ಯತೆ ಇದೆ. ಎಲ್ಲವೂ ಸುಸೂತ್ರವಾಗಿ ನಡೆದರೆ ನಾಳೆಯೇ ಪಟ್ಟಿ ಫೈನಲ್ ಆಗುವಂಥ ಸಾಧ್ಯತೆಯೂ ಇದೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು, ಹಾಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, KPCC ಅಧ್ಯಕ್ಷರು ಕೂಡ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. BK ಹರಿಪ್ರಸಾದ್ ಅವರು. ಭಾರಿ ಕುತೂಹಲ ಇರೋದೇನು ಕೇಳಿದರೆ, 2 ಬಾರಿ ಹೋಗಿ ವಾಪಸ್ ಬಂದಿದ್ದಾಯಿತು, ಆದರೆ ಯಾವುದೇ ಪ್ರಯೋಜನ ಆಗಿರಲಿಲ್ಲ. ಈಗ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಪಟ್ಟಿಯನ್ನು ರೆಡಿ ಇಟ್ಟುಕೊಂಡು, ಒಬ್ಬರೊಬ್ಬರದ್ದು ಒಂದೊಂದು ಪಟ್ಟಿ ಇದೆ. ಸಿದ್ದರಾಮಯ್ಯನವ್ರದ್ದೊಂದು ಪಟ್ಟಿ ಇದೆ, BK ಹರಿಪ್ರಸಾದ್ ಅವರದ್ದು ಕೂಡ ಕೆಲವು ಹೆಸರುಗಳು ಶಿಫಾರಸ್ಸಿದ್ದಾವೆ. ಇದೆಲ್ಲವನ್ನ ರೆಡಿ ಇಟ್ಟುಕೊಂಡು ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗೋದಕ್ಕೆ ಇವತ್ತು ಸಂಜೆ ಹೋಗ್ತಾರೆ. ಬಹುಶಃ ನಾಳೆಗೆ ಒಂದು ಕ್ಲಾರಿಟಿ ಸಿಗಬಹುದು ಅಂತೇಳಿ ಅನಿಸುತ್ತೆ. ಸಂಪುಟ ವಿಸ್ತರಣೆಗೆ ಈ ಹಿಂದೆ ಹಲವು ಅಡ್ಡಿ ಆತಂಕಗಳು ಎದುರಾಗಿದ್ದವು. ಹಳಬರ ಬದಲು ಹೊಸಬರಿಗೆ ಆದ್ಯತೆಗೆ ರಾಹುಲ್ ಗಾಂಧಿ ಅವರು ಆಗ್ರಹಿಸಿದರು. 2 ಬಾರಿ ಪಟ್ಟಿಯನ್ನು ರಾಹುಲ್ ಗಾಂಧಿ ಅವರು ತಿರಸ್ಕಾರ ಮಾಡಿದರು. ಈ ಬಾರಿ ಹಳಬರು ಮತ್ತು ಹೊಸಬರ ಸಮ್ಮಿಶ್ರ ಸಂಪುಟಕ್ಕೆ ಆದ್ಯತೆ ನೀಡುವಂಥ ನಿರೀಕ್ಷೆ ಇದೆ. 20 ಸ್ಥಾನ ಖಾಲಿ ಇದೆ. 60ಕ್ಕೂ ಹೆಚ್ಚು ಮಂದಿ ಕಸರತ್ತು ಮಾಡುತ್ತಿದ್ದಾರೆ. ತೀವ್ರ ಕುತೂಹಲವನ್ನು ಮೂಡಿಸಿರೋದು ಹೈಕಮಾಂಡ್ನ ತೀರ್ಮಾನ ಏನು ಅನ್ನೋದು. ರಾಹುಲ್ ಗಾಂಧಿ ಅವರು ಆರಂಭದಿಂದಲೂ ಯೂತ್ನ ಅಥವಾ ಹೊಸಬರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅನ್ನುವ ಉತ್ಸುಕತೆಯಲ್ಲಿದ್ದರು. ಆದರೆ ಡಿ ಕೆ ಶಿವಕುಮಾರ್ ಅವರು ಹೇಳೋ ಹಾಗೆ ಅಥವಾ ಸಿದ್ದರಾಮಯ್ಯನವರು ಹೇಳುವ ಹಾಗೆ ಹಳಬರನ್ನು ಕೂಡ ಪರಿಗಣನೆ ಮಾಡಬೇಕಾಗತ್ತೆ ಅನ್ನೋದು. ಮೊದಲ 2 ಪಟ್ಟಿಯನ್ನು ತಿರಸ್ಕಾರ ಮಾಡಿದಂಥ ಹೈಕಮಾಂಡ್ ಈಗ ಹೊಸಬರು ಮತ್ತು ಹಳಬರ ಸಮ್ಮಿಶ್ರ ಪಟ್ಟಿಯನ್ನು ಹಿಡಿದುಕೊಂಡು ಹೈಕಮಾಂಡ್ ಮೀಟಿಂಗ್ಗೆ ಸಂಜೆಗೆ ತೆರಳುತ್ತಿದೆ. ಈ ಪಟ್ಟಿಯನ್ನಾದರೂ ಕೂಡ ಫೈನಲ್ ಮಾಡಿದ್ರು ಅನ್ನೋದಾದರೆ ಖಾಲಿ ಇರುವಂಥ 20 ಸಚಿವ ಸ್ಥಾನಗಳಿಗೆ ಯಾರ್ಯಾರು ಮಂತ್ರಿಗಳು ಅನ್ನೋದು ಗೊತ್ತಾಗತ್ತೆ. ಡಿ ಕೆ ಶಿವಕುಮಾರ್ ಅಂತೂ ಪಟ್ಟಿಯನ್ನು ಸಿದ್ಧ ಇಟ್ಟುಕೊಂಡಿದ್ದಾರೆ. 2 ಬಾರಿ ಹೋಗಿ ವಿಫಲವಾಯಿತು. ಆದರೆ ಈಗ 3ನೇ ಬಾರಿ ರಾಹುಲ್ ಗಾಂಧಿ ಅವರು ಈ ಪಟ್ಟಿಗೆ ಫುಲ್ ಸ್ಟಾಪ್ ಹಾಕ್ತಾರಾ? ಈ ಪಟ್ಟಿಯನ್ನು ಪರಿಷ್ಕರಣೆ ಮಾಡಿ ಯಾರ್ಯಾರನ್ನು ಮಂತ್ರಿ ಮಾಡ್ತಾರೆ ಅನ್ನೋದು ಕುತೂಹಲ.